ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಈಗ ಜಸ್ಟ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ನ ಮುಗಿಸಿ ಬಂದಿದ್ದೀನಿ. ನನ್ನ ತಲೆ ಅಂತೂ ಕೆರಾಡ್ದೋಗಿದೆ. ಪೇಪರ್ ಈಸಿನೇ ಇತ್ತು ನೋಡೋಕ್ಕೆ ಮಾತ್ರ, ಬಟ್ ನೀವು ಆಪ್ಷನ್ಸ್ನ ಸ್ಟಡಿ ಮಾಡಿ ಆನ್ಸರ್ ಮಾಡೋಕ್ಕೆ ಹೋದರೆ ತಲೆ ಕೆರಾಡ್ದೋಗುತ್ತೆ. ಇನ್ನೊಂದು 60% ಕರೆಕ್ಟ್ ಇದೆ, ಒಂದು 40% ರಾಂಗ್ ಇದೆ. ಆ್ಯಂಡ್ ಐ ಹ್ಯಾವ್ ಅಟೆಂಪ್ಟೆಡ್ ಒಂದು 65 to 70 ಕ್ವಶನ್ ಬೋತ್ ಪೇಪರಲ್ಲೂ. ಆ್ಯಕ್ಚುಲಿ ನಾನು ಎಲ್ಲ ಕ್ವಶನ್ಸ್ನು ನೋಡೋಕೆ ಹೋಗಿಲ್ಲ, ಬಟ್ ಕೆಲವರು ನೋಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಫೆಲ್ಟ್ 50-50 ಕರೆಕ್ಟ್ ಮಾಡಿದ್ದೀನಿ ಅಂತ. ಸೊ ಈಗ ದೊಡ್ಡ ಪ್ರಶ್ನೆ ಅಂದರೆ ಕ್ಲಿಯರ್ ಆಗುತ್ತಾ? ಸೊ ತುಂಬ ಜನಕ್ಕೆ ಡೌಟ್ ಇದೆ. ಯಾರೋ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ, ಐ ಫೆಲ್ಟ್ ಲೈಕ್ 210 ಕಟ್ ಆಫ್ ಹೋಗ್ಬೋದು ಅಂತ ಅವರು ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ. ಸೊ ನಾನು 200 ಕ್ಲಿಯರ್ ಮಾಡ್ತೀನಿ, ನಾನು 180 ಹತ್ರ ಬರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಯಾವಾಗ ನೀವು ಕುತ್ಕೊಂಡು ಕೀ ಆನ್ಸರ್ಸ್ನ ನೋಡ್ತೀರಾ, ಆವಾಗ ಗೊತ್ತಾಗುತ್ತೆ ನಿಮ್ಮ ರಿಯಲ್ ಸ್ಕೋರ್ ಎಷ್ಟು ಅಂತ. ಈ ಒಂದು ಪಾಯಿಂಟ್ ಮೇಲೆ ಯಾರೂ ಭಯ ಪಟ್ಕೋಬೇಡಿ. ನನ್ನ ಪ್ರಕಾರ ಈ ಪೇಪರಲ್ಲಿ ಒಂದು ಸೇಫೆಸ್ಟ್ ಸ್ಕೋರ್ ಜನರಲ್ ಮೆರಿಟ್ ಕ್ಯಾಟಗರಿ, ಪ್ಯೂರ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ ಅವ್ರಿಗೆ ಅಂದರೆ 150 to 160. ಸೊ ಪೋಸ್ಟ್ ಜಾಸ್ತಿ ಇರೋದ್ರಿಂದ ಆ್ಯಂಡ್ ಕಾಂಪಿಟೇಟಿವ್ ಕ್ವೆಶನ್ಸ್ ತುಂಬ ಲಾಜಿಕಲಿ ಇದೆ, ತುಂಬ ಫ್ಯಾಕ್ಚುಲಿ ಇದೆ, ತುಂಬ ಕ್ವೆಶನ್ಸ್ ಮಿಸ್ಲೀಡಿಂಗ್ ಆಗೂ ಇದೆ. ಆಪ್ಷನಲ್ಲಿ ಅದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಸೊ ಇಂತಹ ಒಂದು ಸಿನಾರಿಯೋದಲ್ಲಿ ನೀವು 150 ಜನರಲ್ ಮೆರಿಟ್ ಅವರು ಪ್ಯೂರ್ಲಿ ಸ್ಕೋರ್ ಮಾಡಿದ್ದೀರಾ ಅಂದರೆ ಹೋಪ್ಸ್ ಇಟ್ಕೊಳ್ಳಿ. ಇಲ್ಲ, ಜಾಸ್ತಿ ವರಿ ಮಾಡೋಕ್ಕೆ ಹೋಗ್ಬೇಡಿ. ಕೆ ಪಿ ಎಸ್ ಸಿ ಈ ಸಲ ನಮ್ಮನ್ನ ಹೇಗೆ ಆಟ ಆಡಿಸಿದ್ದಾನೆ ಅಂದರೆ, ನಮಗೆ ಯು ಪಿ ಎಸ್ ಸಿ ಪ್ರಿಲಿಮ್ಸು ತುಂಬ ಈಸಿ ಆಗುತ್ತೆ, ಕೆ ಪಿ ಎಸ್ ಸಿ ಪ್ರಿಲಿಮ್ಸು ತುಂಬ ಜಾಸ್ತಿ ಆಗುತ್ತೆ. ಆ ಥರ ಕ್ವಶನ್ಸ್ ಕೇಳಿ ನಮ್ಮನ್ನ ತಯಾರು ಮಾಡಿದ್ದಾನೆ. ಸೊ ಯಾರು ಹೋಪ್ನ ಲೂಸ್ ಮಾಡ್ಕೊಬೇಡಿ. ಮತ್ತೆ ರೀನೋಟಿಫಿಕೇಶನ್ ಮಾಡ್ತಾನೆ. ಇನ್ನೊಂದು ಎಕ್ಸಾಮ್ಗೂ ಇನ್ನೊಂದು ವರ್ಷದಲ್ಲೇ ಕರೀತಾರೆ. ಸೊ ಅದಕ್ಕೂ ದಯವಿಟ್ಟು ರೆಡಿಯಾಗಿ. ಆ್ಯಂಡ್ ಯು ಪಿ ಎಸ್ ಸಿ ಪ್ರಿಲಿಮ್ಸು ಬರ್ತಾ ಇದೆ, ಅದಕ್ಕೂ ಎಲ್ಲರೂ ದಯವಿಟ್ಟು ರೆಡಿಯಾಗಿ. ನಾನು ಬರೀ VAO PDO ಬರುತ್ತೀನಿ, IAS ನನ್ನ ಕೈ ಆಗಲ್ಲ ಅಂತೆಲ್ಲ ಯು ಶುಡ್ ನಾಟ್ ಟೇಕ್ ಅ ರಾಂಗ್ ಡಿಸಿಷನ್. ಯಾಕಂದರೆ ಕೆ ಪಿ ಎಸ್ ಸಿ ಈ ಸತಿ ಕೇಳಿರೋ ಕ್ವೆಶನ್ಸು ಎಷ್ಟು ಅನಾಲಿಟಿಕಲಿ ನಿಮಗೆ ಮೆಂಟಲಿ ನೀವು ಹೇಗೆ ತಯಾರಿ ನಡೆಸಬೇಕಂದ್ರೆ, ಯು ಪಿ ಎಸ್ ಸಿ ಪೇಪರು ಅಷ್ಟೇ ಡಿಫಿಕಲ್ಟ್ ಇದೆ, ಕೆ ಪಿ ಎಸ್ ಸಿ ಬರ್ತಿರೋ ಪೇಪರ್ ಕೂಡ ಅಷ್ಟೇ ಡಿಫಿಕಲ್ಟ್ ಇದೆ. ಸೊ ಈ ಬೇಸಿಸ್ ಮೇಲೆ ಐ ಫೀಲ್ ನಿಮ್ಮ ಪ್ರಯತ್ನ ಮುಂದುವರಿಸಿ. ಡೋಂಟ್ ಫೀಲ್ ಡಿಸ್ಹಾರ್ಟನ್. ನನ್ನ 100 ಬಂತು, 110 ಬಂತು, ಇಟ್ ಈಸ್ ಅ ಗುಡ್ ಸ್ಕೋರ್. ಪೇಪರ್ ಕಷ್ಟ ಇದೆ, ಯಾರಿಗೂ ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನನಗೂ ಒಳಗಡೆ ಭಯ ಇದೆ, ಡವ ಅನ್ನತ್ತೆ, ಬಟ್ ಏನು ಮಾಡೋಣ, ಇಟ್ ಈಸ್ ಅ ರಿಯಾಲಿಟಿ. ಸೊ ಹೆದರಬೇಡಿ. ಕಾಂಗ್ರೆಸ್ ಗೌರ್ಮೆಂಟ್ ಅವರು ಪೋಸ್ಟ್ನ ಜಾಸ್ತಿ ಕರೀತಾರೆ, BJP ಅವರು ಡೌನ್ ಸೈಸಿಂಗ್ ಮಾಡ್ತಾ ಇದ್ದಾರೆ, ಎಲ್ಲೋ ಗೌರ್ಮೆಂಟ್ ಜಾಬ್ಸ್ನ ಕರೀತಾ ಇಲ್ಲ. ಸೊ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ನನ್ನ ಪ್ರಕಾರ ಒಂದು ಹೋಪ್ ಇದೆ, ಮುಂದೆ ಕೂಡ ಇವರು ರೆಕ್ರೂಟ್ಮೆಂಟ್ನ ಮಾಡ್ಬೋದು ಅಂತ. ಈ ಒಂದು ಇದ್ರ ಮೇಲೆ ಐ ಆಮ್ ಎಂಡಿಂಗ್ ಆಫ್ ದ ವಿಡಿಯೋ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದು ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೀವು ವೀಡಿಯೋಸ್ ನೋಡಿದ್ರು ಕೂಡ, ಸೊ ನೇಟೋ ಮೇಲೆ ಒಂದು ವಿಡಿಯೋ ಮಾಡಿದೆ, ಅದರಿಂದ ಕ್ವಶನ್ ಬಂತು. ಪ್ರೆಸಿಡೆಂಟ್ನ ಹೇಗೆ ಡಿಸ್ಮಿಸ್ ಮಾಡ್ತಾರೆ ಅದ್ರ ಮೇಲೆ ಮಾಡಿದೆ, ಆ ಕ್ವಶನ್ ಕೂಡ ಬಂದಿದೆ. ಹಾಗೆ ನೋಡೋದಿದ್ರೆ ಇನ್ನೊಂದು ಹಲವಾರು 2-3 ಕ್ವಶನ್ಸ್ ಬಂದಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಮಿ ಆಸ್ ಯುವರ್ ಮೆಂಟರ್, ಟೇಕ್ ಮಿ ಆಸ್ ಯುವರ್ ಫ್ರೆಂಡ್. ಆ್ಯಂಡ್ ಈ ಥರ ಇನ್ನೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.